ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಗೊಬ್ಬರದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ. ನಾನು ಮಣ್ಣಿನ ಮಿಶ್ರಣ ಮಾಡಿದವಾಗ ಅಥವಾ ಗಿಡಗಳ ಬಗ್ಗೆ ತೋರಿಸಿದವಾಗ, ಅಕ್ಕ ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತ ತುಂಬಾ ಜನ ಕೇಳಿದ್ರು. ಅದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಇನ್ನ ಕೆಲವರು ಏನ್ ಕೇಳಿದ್ರು ಅಂದ್ರೆ, ನಾವು ಕಿಚನ್ ಕಾಂಪೋಸ್ಟ್ ತಯಾರು ಮಾಡ್ಕೊಳ್ತಾ ಇದೀವಿ, ಅದ್ರ ವಾಸನೆ ಬರ್ತಾ ಇದೆ, ಮನೆಯವರೆಲ್ಲ ಬೈತಾ ಇದಾರೆ, ಅಕ್ಕ ಇದಕ್ಕೆ ಏನಾದ್ರೂ ಟಿಪ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಇನ್ನ ಒಂದೆರಡು ಮೂರು ಕ್ವಶನ್ ಏನ್ ಬಂದಿತ್ತು ಅಂದ್ರೆ, ಈ ಕಿಚನ್ ಕಾಂಪೋಸ್ಟ್ ತಯಾರು ಮಾಡೋದು ತುಂಬಾ ಟೈಮ್ ಹಿಡಿತೆ, ಶಾರ್ಟ್ ಅಲ್ಲಿ ಏನಾದ್ರು ಮಾಡಕ್ಕಾಗತ್ತಾ ಅಂತ ಕೇಳಿದ್ದಾರೆ. ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಟಿಪ್ಸ್ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರದೆ ಕೊನೆ ತನಕ ನೋಡಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಕಿಚನ್ ವೇಸ್ಟ್ ಅನ್ನೋದು ಪ್ರತಿಯೊಬ್ಬರ ಮನೇಲೂ ತಯಾರಾಗ್ತಾನೆ ಇರುತ್ತೆ. ಕನಿಷ್ಠ 4 ಜನ ಇದ್ದವ್ರ ಮನೇಲಿ ದಿನಕ್ಕೆ ಒಂದ್ ಅರ್ಧ ಕೆಜಿನಾದ್ರೂ ನಾವು ಕಿಚನ್ ವೇಸ್ಟ್ ಅಂತ ರೆಡಿ ಮಾಡ್ಬಿಡ್ತೀವಿ. ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಈ ಕೋಳಿ ಮೊಟ್ಟೆ ಇದು ಚಾಯ್ ಪುಡಿ, ಟೀ ಪುಡಿ ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಒಂದು ಅರ್ಧ ಕೆಜಿಯಾರು ಸಿಕ್ಕುತ್ತೆ ನಮ್ಗೆ. ಇದನ್ನ ನಾವು ಕಂಪೋಸ್ಟ್ ತಯಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಲಾನ್ ಇತ್ತು ಅನ್ಕೊಳ್ಳಿ, ಲಾನ್ ಅನ್ನ ನಾವು ಪ್ರತಿ ವರ್ಷ ಅಥವಾ 6 ತಿಂಗಳಿಗೆ ಒಂದ್ಸರ್ತಿ ಅದನ್ನ ನಾವು ಪ್ರೂನ್ ಮಾಡ್ತಾ ಇರ್ತೀವಿ. ಆವಾಗ ಈ ಸಣ್ಣ ಸಣ್ಣ ಚೂರುಗಳೆಲ್ಲ, ಹುಲ್ಲಿನ ಚೂರೆಲ್ಲ ಸಿಕ್ಕುತ್ತೆ. ಅದನ್ನ ತಗೊಳ್ಬಹುದು ಕಿಚನ್ ಕಂಪೋಸ್ಟ್ ಮಾಡಕ್ಕೆ. ಇಲ್ದಿದ್ರೆ ಏನ್ ಪ್ರಾಬ್ಲಮ್ ಏನಿಲ್ಲ. ಹಾಗೆ ಕಾಫಿ ಪೌಡರ್, ಈ ಕಾಫಿ ಪೌಡರ್ ಅಂದ್ರೆ ಈ ಫಿಲ್ಟರ್ ಕಾಫಿ ಮಾಡೋರು ಫಿಲ್ಟರ್ ಹಾಕಿರ್ತಾರೆ, ಡಿಕಾಕ್ಷನ್ ಹಿಡಿದ್ರ ಮೇಲೆ ಉಳಿದಿರುತ್ತಲ್ಲ, ಅದನ್ನ ಏನ್ ಮಾಡ್ತಾರೆ, ಕಿಚನ್ ಕಂಪೋಸ್ಟ್ ಮಾಡೋರು ಡೈರೆಕ್ಟ್ ಆಗಿ ಹಾಕ್ತಾರೆ, ಇಲ್ಲ ಅಂದ್ರೆ ಗಿಡಕ್ ಗುಡಕ್ ಹಾಕ್ತಾರೆ, ಇಲ್ಲ ಅಂದ್ರೆ ಕೆಲವರೆಲ್ಲ ಬಿಸಾಕ್ತಾ ಇರ್ತಾರೆ. ಇದ್ರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಕಾಫಿ ಪುಡಿಲಾಗ್ಲಿ, ಟೀ ಪುಡಿಲಾಗ್ಲಿ, ಹಾಗೆ ಹುಲ್ಲಿಂದು ಇದ್ರಲ್ಲಿ ಪೀಸಸ್ ಎಲ್ಲ ಆಗ್ಲಿ, ಈ ತರದ ನೈಟ್ರೋಜನ್ ಜಾಸ್ತಿ ಸಿಗುತ್ತೆ. ಈ ನೈಟ್ರೋಜನ್ ಇರೋದು ಗಿಡಗಳಿಗೆ ಬೆಳವಣಿಗೆಗೆ ತುಂಬಾ ಒಳ್ಳೇದು. ಈ ಕಿಚನ್ ಕಂಪೋಸ್ಟ್ ಅನ್ನೋದೇ ಗಿಡಗಳಿಗೆ ಬೇಕಾಗೋ ಎಲ್ಲಾ ಅಂಶಗಳು ಇರುತ್ತೆ ಅದ್ರಲ್ಲಿ. ಈಗ ಕೆಲವರೆಲ್ಲ ಕೋಳಿ ಮೊಟ್ಟೆ ತಿಂತಾ ಇರ್ತಾರೆ, ಕೆಲವರೆಲ್ಲ ಏನು ಸಾಧಾರಣವಾಗಿ 90% ಕೋಳಿ ಮೊಟ್ಟೆ ತಿಂತಾ ಇದ್ದಾರೆ. ಆ ಕೋಳಿ ಮೊಟ್ಟೆ ತಿಂದ್ರ ಮೇಲೆ ಏನ್ ಮಾಡ್ತಾರೆ, ಅದನ್ನ ಎಗ್ ಶೆಲ್ ಅನ್ನ ಏನ್ ಮಾಡ್ತಾರೆ, ಕೆಲವರು ಗಿಡಕ್ ಬುಡಕ್ ಹಾಗೆ ಡೈರೆಕ್ಟ್ ಆಗಿ ಹಾಕ್ತಾರೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕಂಪೋಸ್ಟಿಗೆ ಹಾಕೋದು ರೂಢಿ ಇದೆ. ಇದನ್ನ ತೊಳೆದ್ ಬಿಟ್ಟು ಒಣಗಿಸಿ ಕಂಪೋಸ್ಟಿಗೆ ಹಾಕ್ಬೇಕು, ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಆಮೇಲೆ ನಾವು ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ ಮುಖ್ಯವಾದ ದೊಡ್ಡ ಸಮಸ್ಯೆ ಯಾವ್ದು ಅಂತ ಹೇಳಿದ್ರೆ, ಈ ಕಳೆ ಗಿಡಗಳು. ಈ ಕಳೆ ಗಿಡಗಳೆಲ್ಲ ಕೀಳೋದೇ ಒಂದ್ ಕೆಲಸ ಆಗಿರುತ್ತೆ. ಅದನ್ನ ಒಂದ್ 2 ದಿವಸದ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಹಾಕಿಡಿ, ಸ್ವಲ್ಪ ಬಾಡ್ದಂಗ ಆಗುತ್ತೆ. ಅದನ್ನ ನಾವು ಕಿಚನ್ ಕಾಂಪೋಸ್ಟ್ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ವೇಸ್ಟ್ ಗಿಡಗಳ ಅಂದ್ರೆ ಈ ಕಳೆ ಗಿಡಗಳು ಅಂತೀವಲ್ಲ, ಹುಲ್ಲು ಮಣ್ಣು ಮಸಿ ಎಲ್ಲ ಇರುತ್ತಲ್ಲ, ಅದೆಲ್ಲ. ಹಾಗೆ ಆಮೇಲೆ ಇನ್ನೊಂದೊಂದು ಗಾರ್ಡನ್ ವೇಸ್ಟ್. ಇದು ಏನಂತ ಹೇಳಿದ್ರೆ, ನಾವು ಪ್ರೂನ್ ಮಾಡ್ತಾ ಇರ್ತೀವಿ ಗಿಡಗಳನ್ನ, ಜಾಸ್ತಿ ಬೆಳೆದಿದ್ದನ್ನ, ಅಥವಾ ಒಂದ್ ಸೀಸನ್ ಆದ್ರ ಮೇಲೆ ಆ ಒಣಗಿ ಹೋಯ್ತು ಅಂತ ಗಿಡ ಕಿತ್ತು ಹಾಕ್ತಾ ಇರ್ತೀವಿ. ಇದನ್ನೆಲ್ಲ ಗಾರ್ಡನ್ ವೇಸ್ಟ್ ಅಂತಾರೆ. ಇದು ಎಲ್ಲ ಕೂಡ ಕಿಚನ್ ಕಾಂಪೋಸ್ಟ್ ಅಲ್ಲಿ ಬಳಸ್ಕೊಳ್ಬಹುದು. ಈಗ ಚಳಿಗಾಲ ಎಂಡ್ ಆಗ್ತಾ ಬಂತು. ಇವಾಗ ಏನಾಗುತ್ತೆ ಅಂದ್ರೆ, ಎಲೆಗಳೆಲ್ಲ ಉದುರೋ ಟೈಮ್ ಇವಾಗ. ಯಾವ ಮರದಲ್ಲಿ ಬುಡದಲ್ಲಿ ನೋಡಿದ್ರು ಎಲೆಗಳು ಇದ್ದೇ ಇರುತ್ತೆ. ಇದನ್ನೆಲ್ಲ ತಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷ ಇಡೀ ನಮ್ಗೆ ಕಿಚನ್ ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋಕೆ ನಡೆಯುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ನಮ್ಗೆ ಒಣಗಿದ ಎಲೆಗಳು ಸಿಕ್ಕಲ್ಲ. ಇವಾಗ್ಲೇ ನಾವು ಸ್ಟಾಕ್ ಮಾಡಿ ಇಟ್ಕೊಂಡು ತುಂಬಾ ಒಳ್ಳೇದು. ಈಗ ಮರ ತನ್ನ ಬೇರನ್ನ ಎಷ್ಟೆಷ್ಟು ದೂರ ಕಳಿಸ್ಬಿಟ್ಟು ಅಲ್ಲಿ ಸಿಕ್ಕುವಂತದ್ದು ವಿಟಮಿನ್ಸ್ ಆಗ್ಲಿ, ಮಿನರಲ್ಸ್ ಆಗ್ಲಿ, ನೀರಾಗ್ಲಿ ಎಲ್ಲಾ ತಗೊಂಡ್ಬಂದ್ಬಿಟ್ಟು ತನಗ್ ಬೇಕಾಗೋ ತಗೊಂಡು ಬೆಳೀತಾ ಇರತ್ತೆ. ಅದ್ ಏನ್ ಮಾಡುತ್ತೆ ಅಂದ್ರೆ, ಈ ಎಲೆಗಳಲ್ಲಿ ಸ್ಟೋರ್ ಮಾಡುತ್ತೆ. ಈ ಎಲೆಗಳು ಒಣಗಿ ಕೆಳಗ್ ಬಿದ್ದವಾಗ ಮತ್ತೆ ಮರ ಬೆಳೆಯೋಕೆ ಎಷ್ಟೆಷ್ಟು ಶಕ್ತಿ ಬೇಕೋ ಅಷ್ಟೆಲ್ಲದೂ ಕೂಡ ಒಣಗಿದ ಎಲೆಯಲ್ಲಿ ಇರುತ್ತೆ. ಅದಕ್ಕೆ ಕಿಚನ್ ಕಾಂಪೋಸ್ಟ್ ಮಾಡ್ತಾ ಒಣಗಿದ ಎಲೆಗಳು ತುಂಬಾ ಒಳ್ಳೇದು. ಆಮೇಲೆ ಇದು ಯಾವ್ದು ಸಿಕ್ಲಿಲ್ಲ ಅಂದ್ರೆ ಕೋಕೋಪೀಟ್. ಈ ಕೋಕೋಪೀಟ್ ತಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಕಂಪೋಸ್ಟ್ ಮಾಡಕ್ ಆಗಲ್ಲ. ಅದನ್ನ ತಂದ್ಬಿಟ್ಟು 2-3 ಸರ್ತಿ ನೀಟಾಗಿ ತೊಳೆದು ಒಣಗಿಸಿ ನಾವು ಅದನ್ನ ಕಂಪೋಸ್ಟ್ ಮಾಡ್ಕೊಳಕ್ ಹಾಕಿದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಬೇಗ ಗೊಬ್ಬರ ಆಗುತ್ತೆ. ಕೋಕೋಪೀಟ್ ಅಲ್ಲಿ ಹಾಕಿದವಾಗ, ಈ ಕಿಚನ್ ವೇಸ್ಟ್ ಹಾಕಿದವಾಗ ಬೇಗ ನಮ್ಗೆ ಗೊಬ್ಬರ ರೆಡಿ ಆಗುತ್ತೆ. ಆಮೇಲೆ ಈ ಮರದ ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಈ ವುಡ್ ವರ್ಕ್ ಮಾಡ್ತಿರ್ತಾರಲ್ಲ, ಅಂತ ಕಡೆ ಹೋದಾಗ ನಮ್ಗೆ ಈ ಮರದ ತುಂಡುಗಳು, ಸಣ್ಣ ಸಣ್ಣ ಚೂರುಗಳು, ಮರದ ಪುಡಿ ಇಂಥದೆಲ್ಲ ಸಿಕ್ಕುತ್ತೆ. ಇದು ಗೊಬ್ಬರ ಮಾಡಕ್ಕೆ ತುಂಬಾ ಒಳ್ಳೇದು. ಹಾಗೆ ಮಲ್ಚಿಂಗಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಮಲ್ಚಿಂಗ್ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಈ ವುಡ್ ವೇಸ್ಟ್ ಅವ್ರ ಹತ್ರ ಕೆಲಸ ಮಾಡೋರ ಹತ್ರ ಒಂದ್ ಸ್ವಲ್ಪ 50-100 ಕೊಟ್ಟು ಸಾಕು, ಇಡೀ ಚೀಲ ತುಂಬಾ ತುಂಬಿಕೊಡ್ತಾರೆ. ಯಾಕಂದ್ರೆ ಅವ್ರು ಅದನ್ನ ಬಿಸಾಕ್ತಿರ್ತಾರೆ. ಇದನ್ನ ಕೂಡ ನಾವು ಕಿಚನ್ ಕಾಂಪೋಸ್ಟ್ ಗೆ ಬಳಸ್ಕೊಳ್ಬಹುದು. ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ಕೂಡ ನೋಡೋಣ. ಆಮೇಲೆ ಈ ಒಣಗಿದ ಸೆಗಣಿ, ದನದ ಸೆಗಣಿ ಆಗ್ಲಿ, ಎಮ್ಮೆ ಸೆಗಣಿ ಆಗ್ಲಿ, ಯಾವ್ದಾಗ ಒಣಗಿದ್ ಮಾತ್ರ ತಗೊಳ್ಳಿ. ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಏನ್ ಬೇಕಾಗಿಲ್ಲ. ಅಂದ್ರೆ ಜಾಸ್ತಿ ಇದ್ರೆ ಡೈರೆಕ್ಟ್ ಆಗಿ ನಾವು ಅದನ್ನ ಗೊಬ್ಬರ ಮಾಡಿ ಹಾಕ್ಬಹುದು. ಇಲ್ಲ ಸ್ವಲ್ಪ 1-2 ಕೆಜಿ ಅಷ್ಟೇ ಇದೆ ಅಂದವಾಗ ಅದನ್ನ ಒಣಗಿದ್ ಮಾತ್ರ ನಾವು ಕಿಚನ್ ಕಾಂಪೋಸ್ಟ್ ಗೆ ಯೂಸ್ ಮಾಡ್ಕೊಳ್ಬಹುದು. ಹಸಿ ಹಾಕಿದ್ವಿ ಅಂತ ಹೇಳಿದ್ರೆ ಅದು ಮತ್ತೆ ವಾಸನೆ ಬರುತ್ತೆ. ಇಷ್ಟು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಮನೆಯವರೆಲ್ಲ ಬೈತಾ ಇರ್ತಾರೆ, ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ನಾವ್ ಯಾವ್ದೇ ಆರ್ಡರ್ ಮಾಡಿದ್ರು ಕೂಡ ಅದು ನಾವು ಬರೋದು ಕಾರ್ಡ್ಬೋರ್ಡ್ ಅಲ್ಲಿ, ರಟ್ಟಿನ ಪೆಟ್ಟಿಗೆ ಎಲ್ಲ ಬರುತ್ತೆ.
ಇದನ್ನ ಏನ್ ಮಾಡ್ತಾರೆ, ಸುಮಾರು ಜನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಪೇಪರ್ನಲ್ಲಿ, ಹಳೆ ಪೇಪರ್ನಲ್ಲಿ ಹಾಕ್ತಾರೆ. ಅದ್ರ ಬದಲಿಗೆ ನೀವು ಫ್ರೀ ಟೈಮ್ ಅಲ್ಲಿ ಸಣ್ಣ ಸಣ್ಣ ಚೂರ್ ಮಾಡಿ ಇಟ್ಕೊಂಡಿರಿ. ಇದನ್ನ ಸಣ್ಣ ಸಣ್ಣ ಚೂರ್ ಮಾಡಿ ಇಟ್ಕೊಂಡಾಗ ನಮ್ ಮಲ್ಚಿಂಗ್ ಮಾಡಕ್ಕೂ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಿಚನ್ ಕಾಂಪೋಸ್ಟ್ ಮಾಡಕ್ ಕೂಡ ಬರುತ್ತೆ. ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಇದ್ರಲ್ಲಿ ಕೂಡ ಗೊಬ್ಬರ ಬೇಗ ರೆಡಿ ಆಗುತ್ತೆ. ಈಗ ನಾವು ಹಸಿ ತಗೊಂಡ್ವಿ, ಹಾಗೆ ಒಣಗಿದ್ ತಗೊಂಡ್ವಿ, 2 ಐಟಮ್ಸ್ ಆಯ್ತು. ಈಗ ನಮಗೆ ಬೇಗ ಗೊಬ್ಬರ ಆಗ್ಬೇಕು, ಪ್ರಾಸೆಸ್ ಬೇಗ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಹುಳಿ ಮಜ್ಜಿಗೆ, ಜಾಸ್ತಿ ಏನ್ ಬೇಕಿಲ್ಲ, ಒಂದ್ ಅರ್ಧ ಲೋಟ ಹುಳಿ ಮಜ್ಜಿಗೆ ನೀರ್ ಮಾಡಿದ್ರು ಸಾಕು. ಹುಳಿ ಇದ್ದಷ್ಟು ಒಳ್ಳೇದು. ಇದನ್ನ 15 ದಿವಸಕ್ಕೆ ಒಂದ್ಸತಿ ನಾವು ಕಿಚನ್ ಕಾಂಪೋಸ್ಟ್ ತಯಾರು ಮಾಡ್ತಿರ್ತೀವಲ್ಲ, ಬಕೆಟ್, ಡ್ರಮ್, ಯಾವ್ದೋ ಒಂದು, ಅದ್ರ ಬಗ್ಗೆ ಕೂಡ ನೋಡೋಣ. ಅದರಲ್ಲಿ ಒಂದ್ ಸ್ವಲ್ಪ ಚಿಮ್ಸಿ ಒಂದ್ಸತಿ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಗೊಬ್ಬರ ಬೇಗ ತಯಾರಾಗುತ್ತೆ. ಈಗ ದನದ ಸೆಗಣಿ ಬಗ್ಗೆ ಮಾತಾಡಿದ್ವಿ. ಹಾಗೆ ಗೋಮೂತ್ರ ಕೂಡ ನಿಮ್ಗೆ ಏನಾದ್ರು ಸಿಕ್ತು ಅಂದ್ಕೊಳ್ಳಿ. ಗೋಮೂತ್ರ ಅನ್ನೋದು ತುಂಬಾ ಒಳ್ಳೇದು. ಇದ್ರಲ್ಲಿ ಗೊಬ್ಬರನ ತಯಾರು ಮಾಡೋ ಶಕ್ತಿ ಗೋಮೂತ್ರದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅಂದ್ರೆ ಬೇಗ ತಯಾರು ಮಾಡುತ್ತೆ. ಒಂದ್ ಸ್ವಲ್ಪ ವಾಸನೆ ಅನ್ಸಿದ್ರು ಕೂಡ ಗಿಡಗಳಿಗೆ ಒಳ್ಳೆ ಒಂದು ಕಾಂಪೋಸ್ಟ್ ಆಗಿ ಕೂಡ, ಅಥವಾ ಮತ್ತೆ ಪೆಸ್ಟಿಸೈಡ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಗೋಮೂತ್ರ ಅನ್ನೋದು. ಈ ಗೋಮೂತ್ರನ ಒಂದು 10 ಸ್ಪೂನ್ ಒಂದೆರಡು ಲೋಟ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ನಾವು ಗೊಬ್ಬರದ ಮೇಲೆ ಚಿಮ್ಸಿದ್ರು ಕೂಡ ಬೇಗ ಗೊಬ್ಬರ ತಯಾರಾಗುತ್ತೆ. ಹಾಗೆ ಬೆಲ್ಲದ ನೀರು ಕೂಡ ಹಾಕಿದ್ರು ಕೂಡ ನಮ್ಗೆ ಗೊಬ್ಬರ ಬೇಗ ತಯಾರಾಗುತ್ತೆ. ಈಗ ಯಾವ್ದ್ರಲ್ಲಿ ಗೊಬ್ಬರ ಮಾಡ್ಬೇಕು? ಈಗ ನಮ್ಮ ಹತ್ರ ಕಿಚನ್ ವೇಸ್ಟ್ ಇದೆ, ಒಣಗಿದ್ದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾವ ಪಾತ್ರ ತಗೊಳ್ಬೇಕು, ಯಾವ್ದ್ರಲ್ಲಿ ಮಾಡಿದ್ರೆ ನಮ್ಗೆ ಅನುಕೂಲ ಅಂದ್ರೆ ಈ ಡ್ರಮ್ ತಗೊಂಡ್ರೆ ನಮ್ಗೆ 1 ತಿಂಗಳು ಒಳಗೆ ಅದ್ ಹಾಕ್ತಾ ಇದ್ರೆ ನಮ್ಗೆ ಬೇಗ ಗೊಬ್ಬರ ತಯಾರಾಗ. ಆದ್ರೆ ಡ್ರಮ್ಮಿಗೆ ಸುತ್ತ ಹೋಲ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೋಲ್ಸ್ ಇಲ್ಲ ಅಂದ್ರೆ ಗಾಳಿ ಆಡದೆ ಇದ್ರೆ ಅದು ಗೊಬ್ಬರ ತಯಾರಾಗಲ್ಲ, ಬೇಗ ತಯಾರಾಗಲ್ಲ. ಈಗ ಇನ್ನೂ ಸ್ವಲ್ಪ ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ ಈ ತರ, ಈಗ ಪಿಕ್ಚರ್ ಅಲ್ಲಿ ತೋರಿಸ್ತೀವಿ ನೋಡಿ, ಹೆಸರೇನೋ ನಂಗೆ ಗೊತ್ತಿಲ್ಲ, ಈ ತರ ಡ್ರಮ್ ಇರುತ್ತೆ, ಅದ್ರಲ್ಲಿ ನಾವು ಕಸ ಹಾಕ್ಬಿಟ್ಟು ಮುಚ್ಚಿ ತಿರುಗಿಸಿದ್ರೆ ನಮಗ್ ಬೇಗ ಗೊಬ್ಬರ ಪ್ರಾಸೆಸ್ ಆಗುತ್ತೆ, ಬೇಗ ಗೊಬ್ಬರ ಆಗುತ್ತೆ. ಈ ತರದ್ದು ಕೂಡ ಜಾಗ ಇದ್ರೆ ಅದು ಕೂಡ ತಂದ್ಕೊಳ್ಬಹುದು. ಈಗ ಈ ತರದ್ದು ಕೂಡ ಸಿಕ್ಕುತ್ತೆ ನಮ್ಗೆ. ಈ ಕಂಬ ಅಂತಾರೆ ಇದನ್ನ, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ತೆಲುಗಲ್ಲಿ ಮಾತ್ರ ಕಂಬ ಅಂತಾರೆ ಇದನ್ನ. 3 ಮಡಕೆ ತರದಿರುತ್ತೆ, ಅಂದ್ರೆ ಬೇರೆ ಬೇರೆ ಆಕಾರದಲ್ಲಿ ಇರುತ್ತೆ ಇದು. ಒಂದ್ ತುಂಬಿ ಬಂದಾಗ ಇನ್ನೊಂದು, ಒಂದ್ ತುಂಬಿ ಬಂದಾಗ ಒಂದು. ಇದು ಕೂಡ ಸ್ವಲ್ಪ ಕಾಸ್ಟ್ಲಿ ಇದೆ ಇದು. ಇದನ್ ಬೇಕಾದ್ರೆ ತಂದ್ಕೊಳ್ಬಹುದು. ಏನು ಬೇಡ, ನಮ್ಮ ಹತ್ರ ಸಿಂಪಲ್ ಆಗಿ ಮನೇಲಿ ಇರೋದ್ರೆಲ್ಲ ಮಾಡ್ತೀವಿ ಅಂದ್ರೆ ಈ ತರ ಹಳೆ ಮಡಿಕೆಲ್ ಕೂಡ ನಾವು ಗೊಬ್ಬರ ತಯಾರು ಮಾಡುದು. ಆದ್ರೆ ಒಂದು ಮಾತ್ರ ಇಂಪಾರ್ಟೆಂಟ್, ಕೆಳಗಡೆ ನೀರ್ ಹೋಗಕ್ಕೆ ಒಂದು ಡ್ರೈನೇಜ್ ಹೋಲ್ ತುಂಬಾ ಇಂಪಾರ್ಟೆಂಟ್. ಯಾವ್ದ್ರಲ್ಲೇ ನೀವು ಕಿಚನ್ ಕಾಂಪೋಸ್ಟ್ ಮಾಡಿ, ಆವಾಗ ನಿಮ್ಗೆ ಅದ್ರಲ್ಲಿ ನೀರು ಉತ್ಪತ್ತಿ ಜಾಸ್ತಿ ಆಗಿ ನೀರೇನಾದ್ರೂ ಹೋಗ್ಬೇಕಂದ್ರೆ ಅದಕ್ಕೆ ಒಂದು ಹೋಲ್ ಮಾಡಿ ಇಟ್ಟಿರಿ ನೀವು, ಓಕೆನಾ ಸರ್? ಈಗ ಹಳೆ ಪೇಂಟ್ ಡಬ್ಬದಲ್ಲಿ ಕೂಡ ನಾವು ಕಿಚನ್ ಕಾಂಪೋಸ್ಟ್ ತಯಾರು ಮಾಡ್ಬೋದು. ಇದ್ರಲ್ಲೂ ಕೂಡ ನಮ್ಗೆ ಅನುಕೂಲ. ಈಗ ಗಾರ್ಡನಿಂಗ್ ಆಗ್ಲಿ ಅಥವಾ ಕಂಪೋಸ್ಟ್ ಆಗ್ಲಿ ಯಾವುದೇ ಆಗ್ಲಿ, 2 ಇದ್ರಲ್ಲಿ ನಾವು ಮಾಡ್ಕೊಳ್ಬಹುದು. ಅಂದ್ರೆ ಜಾಸ್ತಿ ಹೈ ರೇಂಜ್ ಅಲ್ಲಿ ಕೂಡ ನಾವು ಬೆಳೆಸ್ಕೊಳ್ಬಹುದು, ತಯಾರು ಮಾಡ್ಬೋದು. ಹಾಗೆ ಕಮ್ಮಿ ಖರ್ಚಲ್ಲಿ ಕೂಡ ನಾವು ಗಾರ್ಡನ್ ಅನ್ನು ಬೆಳೆಸ್ಕೊಳ್ಳಬಹುದು. ಗಾರ್ಡನಿಗೆ ಬೇಕಾಗುವಂತ ಗೊಬ್ಬರ ಕೂಡ ನಾವು ಕಮ್ಮಿ ಖರ್ಚಲ್ಲೇ ಕೂಡ ತಯಾರು ಮಾಡ್ಕೊಳ್ಬಹುದು. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, 2 ತರದ ನಿಮ್ಗೆ ಇದು ನಿಮ್ಗೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ದೊಡ್ಡ ಸ್ವಲ್ಪ ತೋಟ ಗೀಟ ಇದ್ದವ್ರು ಏನ್ ಮಾಡ್ಬೋದು ಅಂದ್ರೆ ಈ ತರ ಸಿಮೆಂಟ್ ತೊಟ್ಟಿಲ್ ಕೂಡ ನಾವು ಕಿಚನ್ ಕಾಂಪೋಸ್ಟ್ ತಯಾರು ಮಾಡ್ಕೊಳಕ್ಕೆ ಒಂದು ಮಾಡ್ಕೊಳ್ಬಹುದು. ಈ ತರ ಸಿಮೆಂಟ್ ತೊಟ್ಟಿ ಕಟ್ಬಿಟ್ಟು ಅದ್ರಲ್ಲಿ ಲೇಯರ್ ಹಾಕ್ತಾ ಇದ್ರೆ ಸಾಕು, ನಮ್ಗೆ ಗೊಬ್ಬರ ಆಗತ್ತೆ. ಈ ಹಳೆ ಕಾಲದಿಂದ, ನಮ್ಮ ಅಜ್ಜಿ ಕಾಲದಿಂದ ಬಂದಿದ್ದೇನಂದ್ರೆ ಗೊಬ್ಬರದ ಗುಂಡಿ. ಈ ಗೊಬ್ಬರದ ಗುಂಡಿ ಅಂದ್ರೆ ನಮ್ ಕಂಡಿದ್ದೆಲ್ಲ ತಗೊಂಡಾಗ ಹಾಕ್ತಾ ಇದ್ವಿ ನಾವು ಸಣ್ಣಕ್ಕಿದ್ದವಾಗ, ನೆನ್ಪಿದ್ದಿರ್ಬೋದು ನಿಮ್ಗೆ. ಕೊಟ್ಟಿಗೆ ಸೆಗಣಿಯಿಂದ ಹಿಡಿದು ಅಡಿಗೆ ಮನೆಯಲ್ಲಿ ಅನ್ನ ತನಕನು ತಗೊಂಡಾಗ ಅಲ್ಲಿ ಹಾಕೋ ತುಂಬಾ ಜನ ಇದ್ದಿದ್ರು. ಆದ್ರೆ ನಾವು ಕಿಚನ್ ಕಾಂಪೋಸ್ಟ್ ಮಾಡ್ತಾ ಇದ್ದವಾಗ ಬೇಯಿಸಿದ್ ಮಾತ್ರ ಹಾಕಕ್ ಹೋಗ್ಬಾರ್ದು. ಬೇಯಿಸಿದ್ ಹಾಕ್ಬಾರ್ದು, ಎಣ್ಣೆ ಐಟಮ್ಸ್, ತುಪ್ಪದ ಐಟಮ್ಸ್ ಇಂಥದ್ದು ಹಾಕ್ಬಾರ್ದು. ಈ ಮೀನಿನ ತ್ಯಾಜ್ಯ ಏನಾದ್ರು ಇದ್ರೆ ಅದನ್ನ ಹಾಕ್ಬಾರ್ದು. ಮಟನ್ ಚಿಕನ್ ಇದ್ರೆ ಅದನ್ನ ಹಾಕಕ್ ಹೋಗ್ಬೇಡಿ. ಬೇರೆ ಉಳಿದಿದ್ ಏನ್ ಬೇಕಾದ್ರೆ ಹಾಕ್ಬೋದು ನೀವು, ಓಕೆನಾ? ಲೇಯರ್ ಬೈ ಲೇಯರ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಣಗಿದ ಎಲೆ, ಮತ್ತ ಆಮೇಲೆ ಕಿಚನ್ ವೇಸ್ಟ್ ಹಸಿ ಐಟಮ್ಸ್, ಆಮೇಲೆ ಮತ್ತೆ ಪುನಃ ಒಣಗಿದ್ದು, ಆಮೇಲೆ ಮತ್ ಪುನಃ ಹಸಿ, ಮತ್ ಪುನಃ ಒಣಗಿದ್ದು. ಈ ತರ ಲೇಯರ್ ಬೈ ಲೇಯರ್ ಹಾಕಿದವಾಗ ಏನಾಗುತ್ತೆ ಅಂದ್ರೆ ವಾಸನೆ ಬರ್ಲಾರ್ದೆ ಬೇಗ ಗೊಬ್ಬರ ತಯಾರಾಗುತ್ತೆ. ಅಂದ್ರೆ ನೀವು ಒಂದು ನೆನ್ಪಿಟ್ಕೊಳ್ಬೇಕೇನಂದ್ರೆ 50% ಕಿಚನ್ ಕಾಂಪೋಸ್ಟ್ ಇದ್ರೆ 50% ನೀವು ಒಣಗಿದ್ ತಗೊಳ್ಬೇಕು. ಅದೇನಾದ್ರೂ ಪೋರ್ಷನ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಕಿಚನ್ ಕಾಂಪೋಸ್ಟ್ ವಾಸನೆ ಬರುತ್ತೆ. ಗೊತ್ತಾಯ್ತಲ್ಲ ನಿಮ್ಗೆ? ಇದನ್ನ ನಾವು 15 ದಿವಸಕ್ಕೆ ಒಂದ್ಸತಿ ಅಥವಾ 1 ವಾರಕ್ಕೆ ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ರೆ ಬೇಗ ಗೊಬ್ಬರ ಆಗುತ್ತೆ. ಇಂತ ರೆಡಿ ಆಗಿದ್ ಗೊಬ್ಬರನ 50% ರೆಡಿ ಆಗಿದ್ದು ಕೂಡ ನಾವು ಗಿಡಕ್ಕೆ ಹಾಕ್ಬೋದು. ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಈಗ ಜನವರಿ ಎಲ್ಲ, ಜೂನ್ ನಾವು ಮಾಡ್ತೀವ, ಹೊಸ ಗಿಡಗಳೆಲ್ಲ ಹಾಕ್ತಿವಲ್ಲ, ಆವಾಗ ಬೇಕಾ ಈಗ್ಲಿಂದ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಕಂಪೋಸ್ಟ್ ರೆಡಿ ಮಾಡಿ ಆವಾಗ ಗಿಡ ನೆಡಕ್ಕೆ ಇದಾಗುತ್ತೆ, ಅನುಕೂಲ ಆಗುತ್ತೆ.
ಇದನ್ನ ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ. ಕಿಚನ್ ಕಾಂಪೋಸ್ಟ್ ಅಲ್ಲಿ ಗಿಡಗಳಿಗೆ ಬೇಕಾಗುವಂತ ಎಲ್ಲಾ ಇದು ಕೂಡ ವಿಟಮಿನ್ಸ್, ಮಿನರಲ್ಸ್ ಎಲ್ಲದೂ ಕೂಡ ಈ ಗೊಬ್ಬರದಲ್ಲಿ ಇದೆ. ಇದು ಒಂದೇ ಹಾಕಿದ್ರು ಕೂಡ ನಾವು ಗಿಡನ ಬೆಳೆಸ್ಕೊಳ್ಬಹುದು. ಓಕೆನಾ? ಇದು ನನಗ್ ಗೊತ್ತಿದ್ದ ಮಟ್ಟಿಗೆ ಕೆಲವೊಂದು ಟಿಪ್ಸ್ ಅನ್ನ ನಿಮ್ಗೆ ಕಿಚನ್ ಕಾಂಪೋಸ್ಟ್ ಬಗ್ಗೆ ಹೇಳಿದ್ದೀನಿ. ಕೆಲವ್ದೇನಾದ್ರು ನೆನ್ಪು ಹೋಗಿರ್ಬೋದು ನನಗೆ ಹೇಳೋ ಬರದಲ್ಲಿ. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕ್ವಶನ್ ಅಲ್ಲಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಹಾಗೆ ಒಳ್ಳೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.